ಇವನ್ನೆಲ್ಲ ನೋಡ್ರಿ, ಅವ್ರು ಬಾಯಿ ಬಿಡೋ ತನಕ ಏನೂ ಗೊತ್ತಾಗಲ್ಲ. ಎಲ್ಲ ಸುಮ್ಮನೆ ಒಂದು ಪಂಚೆ ಉಟ್ಕೊಂಡು ಶಿಲೆ ಹೊತ್ಕೊಂಡು ಕೂತಿರ್ತಾರೆ. ಅವ್ರ ಬಾಯಿ ತೆರೆದ ಮೇಲೇ ಅವರ ಪ್ರತಿಭೆ, ಪ್ರಭಾವ, ಕೋಕಿಲ ಹಾಡುವಿಕೆ ಗೊತ್ತಾಗಬೇಕು. ಅಂದರೆ ಸರಸ್ವತಿ ಅಂದರೆ ಹಾಗಿರುತ್ತೆ ಅಂತ. ಈ ಹಣ ಇರುತ್ತಲ್ಲ, ಅಧಿಕಾರ ಇರುತ್ತಲ್ಲ, ಶಕ್ತಿ ಇರುತ್ತಲ್ಲ, ಅವೆಲ್ಲ ಪ್ರದರ್ಶನ ಮಾಡಬೇಕು. ಆದರೆ ಇದು ಉನ್ನತ ಪ್ರದರ್ಶನ. ಸಂದರ್ಭ ಬಂದಾಗ ಮಾತ್ರ ಕಾಣಿಸಬೇಕೇ ವಿನಃ ಉಳಿದ ಕಾಲದಲ್ಲಿ ಅದು ಕಾಣಿಸಬಾರದು. ಆದ್ದರಿಂದಲೇ ಸರಸ್ವತಿಯನ್ನು ಗುಪ್ತಗಾಮಿನಿ. ಗಮನ, ಆ ಸರಸ್ವತಿ ಪ್ರವಾಹ ಬರಬೇಕಾಯಿದ್ರೆ ಅದಕ್ಕೆ ಅವಕಾಶ ಇರಬೇಕು. ಅವ ಮಾತ್ರವೇ ಬಾಯಿ ತೆಗಿಬೇಕು. ಸಭಾಂವಾನ ಪ್ರವೇಷ್ಟವ್ಯಂ ವಕ್ತವ್ಯಂ ವಾ ಸಮಂಜಸ. ಸಭೆ ಸಿದ್ಧವಾಗಿ ಇದ್ದರೆ ಮಾತ್ರವೇ ಓಂ ಅಂತ ಶಾಸ್ತ್ರಗಳು ಶುರು ಮಾಡೋದು. ಇದೇ ಶುರು ಮಾಡಲ್ಲ, ಮಾಡಿಕೂಡ್ದು. ಅಧಿಷ್ಯಾಯನದೇಯ ಅಂತ ತಗೋದು ಮಾತು. ಕೇಳದೇ ಇದ್ದು ಹೇಳಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಸರಸ್ವತಿ ಗುಪ್ತ ಅಂದರೆ ಅರ್ಥ ಏನಪ್ಪ ಅಂದರೆ ಬಹಳ ಜೋಪಾನವಾಗಿ, ರಹಸ್ಯವಾಗಿ ಅದನ್ನು ಪೋಷಣೆ ಮಾಡೋದು. ಅನಧಿಕೃತವಾಗಿ ಅದು ದಾನ ಆಗಿಬಿಟ್ರೆ ಅದು ಅಪವ್ಯಯ ಆಗಿಬಿಡುತ್ತೆ ಅಂತ. ಅರ್ಥ ಆಗದೆ, ಗೊತ್ತಿಲ್ಲದೆ ಏನೇನೋ ಮಾಡಲಿಕ್ಕೆ ಹೋಗುತ್ತೆ, ಅದು ಅನರ್ಥಗಳಾಗುತ್ತೆ. ಆದ್ದರಿಂದ ಸರಸ್ವತಿಯನ್ನು ಗುಪ್ತಗಾಮಿನಿ. ಏನು ಮುಚ್ಚಿಡಬೇಕು ಅಂತಲ್ಲ, ವಿಧಿ ವಿಧಾನಗಳನ್ನು ಅರ್ಥ ಮಾಡಿಕೊಳ್ಳದೆ ಅಧ್ಯಯನ ಮಾಡಿದರೆ ಅದು ಯಾವ ಗುರಿಯನ್ನು ತಲುಪಬೇಕೋ ಆ ಗುರಿಯನ್ನು ತಲುಪಬೇಕು. ಅದು ಅನರ್ಥ ಆಗಿದೆ. ಆದ್ದರಿಂದ ಯಾರು ಸರಸ್ವತಿಯ ಆವಾಹನೆಯನ್ನು ಮಾಡಿಕೊಡ್ತಾರೋ, ಯಾರು ಸರಸ್ವತಿಗಾಗಿ ಪ್ರಯತ್ನಿಸುತ್ತಾರೋ ಅವರು ಏಕಾಕಿ ಯತಚಿತ್ತಾತ್ಮ ನಿರಾಶೀರಪರಿಗ್ರಹ ಅನ್ನತಕ್ಕಂಥದ್ದು ನಿರೀಕ್ಷಣೆ. ಏಕಾಕಿ, ಏಕಾಂತದಲ್ಲಿ ಅಧ್ಯಯನ ಮಾಡೋದು. ಯತಚಿತ್ತಾತ್ಮ ನಿರಾಶಿ, ಅದರಿಂದ ಏನು ನಿರೀಕ್ಷಣೆ ಮಾಡಬಾರ್ದು. ಅದು ಬರುತ್ತೆ. ನೀವು ಏನಿಲ್ಲ ಅಂದರೂ ಸರಸ್ವತಿ ಒಂದು ಸುಳ್ಳು ಹೇಳಿಕೆ ಇದೆ. ಸರಸ್ವತಿ ಇದ್ದರೆ ಲಕ್ಷ್ಮಿ ಇರಲ್ಲ, ಲಕ್ಷ್ಮಿ ಇದ್ದರೆ ಅವೆರಡೂ ಸುಳ್ಳೇನೆ. ನೀವು ಲಕ್ಷ್ಮಿ ಇಲ್ಲೇನ್ರಿ ಶಾಸ್ತ್ರಿಗಳೇ? ನಿಮ್ಮ ಮಗಳು ಮದುವೆ ಹೇಗೆ ಮಾಡ್ತೀರಿ? ಆದ್ದರಿಂದ ಸರಸ್ವತಿ, ನನಗೇನು ಲಕ್ಷ್ಮಿ ಇಲ್ಲ ಅಂತನಲ್ಲ, ಸರಸ್ವತಿ ಇದ್ದರೆ ಲಕ್ಷ್ಮಿ ಇಲ್ಲ. ಸರಸ್ವತಿ ಇಲ್ಲದೇ ಇದ್ದಾಗ ಲಕ್ಷ್ಮಿ ಇರಲಿಲ್ಲ. ಸರಸ್ವತಿ ಬಂದ ಮೇಲೆ ಲಕ್ಷ್ಮಿ ಬಂದೇ ಬರ್ತಾಳೆ, ಎಲ್ಲ ಕಾಲದಲ್ಲೂ ಅಷ್ಟೇ. ಆದ್ದರಿಂದ ಗುಪ್ತಗಾಮಿನಿಯಾದ ಸರಸ್ವತಿಯನ್ನು ನೀವು ಗುಪ್ತವಾಗಿ ಒಲಿಸಿಕೊಳ್ಳಬೇಕು. ಅದಕ್ಕೆ ಹಣವನ್ನು ಹಾಗೂ ಈಗ ಸಂಪಾದನೆ ಮಾಡ್ಬೋದು. ಸರಸ್ವತಿ ಬಹಳ ಕಷ್ಟ, ಬಹಳ ಕಷ್ಟ, ಬಹಳ ಕಷ್ಟ, ಬಹಳ ಕಷ್ಟ. ಯೋಗ ಅನ್ನುವುದಕ್ಕೆ ಬಹಳ ಮೊಟ್ಟ ಮೊದಲು ಯೋಗದ ಅರ್ಥ ಗೊತ್ತಿಲ್ಲದಾಗ ಕೊಟ್ಟ ಅರ್ಥ ಏನಪ್ಪ, ಅದನ್ನು ಗಣೇಶ ಗೀತೆಯಲ್ಲೆಲ್ಲ ತಿರಸ್ಕಾರ ಮಾಡ್ತಾನೆ ಗಣೇಶ. ಅದೆಲ್ಲ ಯೋಗ ಅಲ್ಲ. ಅಪ್ರಾಪ್ತಸ್ಯ ಪ್ರಾಪ್ತಿ ಅಂತ. ಯೋಗ ಅಂದರೆ ಅರ್ಥ ಏನಪ್ಪ ಅಂದರೆ ನಮಗೆ ಏನಿರಲ್ವೋ ಅದನ್ನು ಗಳಿಸುವುದು ಯೋಗ. ಒಂದು ಅರ್ಥದಲ್ಲಿ ಅದು ಆಯಿತು, ಮಾನ್ಯ. ಆದರೆ ಗಳಿಸಿದ್ದು ಉಳಿಸ್ಕೊಳ್ಳೋದು ಇದೆಯಲ್ಲ, ಅದು ಭಾಳ ಕಷ್ಟ. ಒಂದೊಂದು ಮಗ್ಗಿ ಕಲಿಯೋದು ಭಾಳ ಸುಲಭ. ಆದರೆ 20ನೇ ಮಗ್ಗಿಗೆ ಹೋಗಿ ಒಂದ್ರದ್ದು 2 ಬರಬೇಕು ಅಂದರೆ ಮಹಾ ಕಷ್ಟ ಇದೆ. ಅಷ್ಟೊಂದು ಮಂತ್ರ ಸಾಹಿತ್ಯವನ್ನು ಇವರೆಲ್ಲ ಸ್ಮೃತಿ ಪಟಲದಲ್ಲಿ ಉಳಿಸಿಕೊಂಡು ಬಿಟ್ಟಿದ್ದಾರೆ ಅಂತ ಹೇಳಿದರೆ ಇಷ್ಟು ತಪಸ್ಸು ಮಾಡ್ತಿದ್ದಾರೆ ಅಲ್ವೇನ್ರಿ? ಇಷ್ಟು ಒಳ್ಳೆಯ ತಪಸ್ಸು. ಯಾರೇ ಈಗ ಡಾಕ್ಟರ್ ನಂದಿನಿಯವರು ಅಷ್ಟೇ, ಅವರು ಪ್ರಖ್ಯಾತ ಶಸ್ತ್ರತಜ್ಞ ಆಗಿದ್ದಾರೆ ಅಂತ ಹೇಳಿದರೆ ತಪಸ್ಸೇ ಕಾರಣ. ತಪಸ್ಸೇ. ಅವ್ರ ಹತ್ರ ಮಾತಾಡೋಕ್ಕಾಗಲ್ರಿ ಶಾಸ್ತ್ರಿಗಳೇ. ಅವ್ರ ಹತ್ರ ಒಂದು ಸಲ ಫೋನಲ್ಲಿ ಮಾತಾಡಬೇಕಾದ್ರೆ ಅವರ ಸಹಾಯಿಕೆಯನ್ನು ಆಶ್ರಯಿಸಿ ಅವರಿಂದ ಕಾಲ ತಗೊಂಡು ಆಮೇಲೆ ನಂದಿನಿಯವ್ರ ಹತ್ರ ಮಾತಾಡಬೇಕು. ಇವರೇನು ಸುಲಭ ಸಿಕ್ಬಿಟ್ಟಿದ್ದಾರೆ, ನಮಗಷ್ಟು ಸುಲಭ ಸಿಗಲ್ಲ. ಅವರು ಯಾಕೆ ಸಿಗಲ್ಲ ಅಂದರೆ ಅಷ್ಟು ಕೆಲಸ ಇರುತ್ತೆ ಅಂತ. ಅಷ್ಟು ಕೆಲಸ ಯಾಕೆ ಎಲ್ರಿಗೂ ಇಲ್ಲದೆ ಅವ್ರಿಗೆ ಯಾಕೆ ಅಷ್ಟು ಕೆಲಸ ಇರುತ್ತೆ ಅಂದರೆ ತಪಸ್ಸು ಮಾಡಿ ಸರಸ್ವತಿಯನ್ನು, ಅದೆಲ್ಲ ಸರಸ್ವತಿನೇ, ಇನ್ನೇನು ಅಂದ್ಕೊಂಡ್ಬಿಡ್ತೀವಿ. ಸರಸ್ವತಿಯನ್ನು ಒಲಿಸಿಕೊಳ್ಳೋದು ಮೊದಲನೇದ ಮಹಾ ಕಷ್ಟ. ಭಾಳ ಅಭ್ಯಾಸ ನಿರೀಕ್ಷಣೆ ಮಾಡುತ್ತೆ, ಭಾಳ ಅಭ್ಯಾಸ. ಒಂದು ಶ್ಲೋಕವನ್ನು ನೀವು ಗಾಯತ್ರಿ, ಅಭ್ಯಾಸ 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 ಅಭ್ಯಾಸ, ಅದು ಬಿಟ್ಟರೆ ಬೇರೆ ಮಾರ್ಗವೇ ಇಲ್ಲ. ಪ್ರತಿಭೆ ಇರಬಹುದು ಸ್ವಲ್ಪ, ಆದರೆ ಆ ಪ್ರತಿಭೆ ಉಳಿಬೇಕಾಗಿದ್ದರೆ ಸತತ ಅಭ್ಯಾಸ. ಒಂದು ದಿವಸ ಅದಕ್ಕೆ ವಿಶ್ರಾಂತಿ. ಅನಧ್ಯಯನ ಅನ್ನೋದು ಇರ್ಬೋದು, ಆದರೆ ಅಭ್ಯಾಸದಲ್ಲಿ ಅನಧ್ಯಯನ ಇಲ್ಲವೇ ಇಲ್ಲ, ಸಾಧ್ಯವೇ ಇಲ್ಲ. ನೀವ್ಯಾರು ಒಪ್ಕೊಂಡಿದ್ದೀರಿ ಅಂದರೆ ಅದು ಸತತವೇ, ಅದಕ್ಕೆ ವಿಶ್ರಾಂತಿನೇ ಇಲ್ಲ, ಎರಡನೇ ಮಾತೇ ಇಲ್ಲ. ಹೇಳಬೇಕಾಗಿದ್ದಿದ್ರು
ಹೆಣ ಪಕ್ಕದಲ್ಲಿದ್ದರೂ ಅಧ್ಯಯನ ಮಾಡ್ತಿರಬೇಕು ಅಂತ ವೀಕ್ಷಣೆ ಇರ್ತಕ್ಕೆ. ಅಂದರೆ ತೀವ್ರತೆ, ಅಷ್ಟು ತೀವ್ರವಾಗಿ ಸರಸ್ವತಿಯನ್ನು ಅಭ್ಯಾಸ ಮಾಡಿದರೆ ಮಾತ್ರವೇ ನಿಮಗೆ ಸರಸ್ವತಿ ಒಲಿತಾಳೆ. ಒಲಿದವಳನ್ನು ಉಳಿಸ್ಕೋಬೇಕಾದ್ರೆ ಮತ್ತೆ ತಪಸ್ಸು ಮಾಡಬೇಕು. ಹೀಗಾಗಿ ಸರಸ್ವತಿಯನ್ನು ಗ್ರಹಿಸುವುದು ಕಷ್ಟ, ಗ್ರಹಿಸಿದ ಸರಸ್ವತಿಯನ್ನು ಉಳಿಸಿಕೊಳ್ಳುವುದು ಮಹಾ ಕಷ್ಟ. ಈ ಎರಡಕ್ಕಿಂತ ಅತ್ಯಂತ ಕಷ್ಟ ಏನಪ್ಪ ಅಂದರೆ ಗಳಿಸಿದ್ದು ಉಳಿಸಿದ್ದನ್ನು ಬಳಸುವುದು. ಅದು ಮಹಾ ಕಷ್ಟ ಬಳಸ್ತಕ್ಕಂಥದ್ದು. ಯಾಕಂದ್ರೆ ಬರಲ್ಲ, ಅದು ಬಳಸೋದು ಸುಲಭ ಅಲ್ಲ, ಕಷ್ಟ. ಉಳಿಸಿಕೊಳ್ಳೋದು ಮಹಾ ಕಷ್ಟ. ಅದನ್ನು ಬಳಸೋದು ಇದೆಯಲ್ರಿ, ಅದು ಮಹಾ ಕಷ್ಟ. ಹೀಗಾಗಿ ಪ್ರಪಂಚದಲ್ಲಿ ಅತ್ಯಂತ ಕಷ್ಟವಾದ್ದು ಯಾವುದಪ್ಪ ಅಂದರೆ ಜ್ಞಾನ. ಅತ್ಯಂತ ಕಷ್ಟವಾದ್ದು ಯಾವುದಪ್ಪ ಅಂದರೆ ಜ್ಞಾನಪ್ರದಾಯಿನಿಯಾಗಿರತಕ್ಕಂಥ ಸರಸ್ವತಿಯ ಅನುಗ್ರಹ. ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಚರಿತ್ರೆಯನ್ನು ಬರೀತೀನಿ ಅಂತ ವಿದ್ಯಾರಂಗರು ಹೇಳಿ ಬರೆಯೋಕ್ಕಾಗಿಲ್ಲ, ಅವರು ಪ್ರಯತ್ನ ಪಟ್ಟರು. ಭಗವತ್ಪಾದರ ಚರಿತ್ರೆ ಬರೀಬೇಕಲ್ರಿ. ಅಸ್ಮಜ್ಜಿಹ್ವಾಗ್ರಸಿಂಹಾಸನಮುಪನೇತು ಸ್ವೋಕ್ತಿಧಾರಾಮುದಾರಾಂ ಅದ್ವೈತಾಚಾರ್ಯಪಾದ ಸ್ತುತಿಕೃತ ಶಾರದಾಂಬಾ. ಅಂಬಾ ಶಾರದೆ, ನೀನು ಅನುಗ್ರಹಿಸದೆ ಹೋದರೆ ನಾನು ಅದ್ವೈತದ ಆಚಾರ್ಯರ ಬಗ್ಗೆ ಬರೀಲಿಕ್ಕಾಗೋದಿಲ್ಲ. ನೃತ್ಯನ್ ಮೃತ್ಯುಂಜಯೋಚ್ಚೈರ್ ಮುಕುಟ ತಟಕುಟಿ ನಿಸ್ರವತ್ ಸ್ವಸ್ರವಂತಿ ಕಲ್ಲೋಲೋದ್ವೇಲ ಕೋಲಾಹಲ ಮೊದಲಹರಿ ಖಂಡಿ ಪಾಂಡಿತ್ಯ ಹೃದಯಂ. ಅವ್ರ ಬರವಣಿಗೆನೇ ಅಷ್ಟು ಅದ್ಭುತವಾಗಿ ವಿದ್ಯಾರಣ್ಯ ಶಾರದೆ ಸ್ತುತಿಸಿ ಕೇಳಿ. ಆಮೇಲೆ ಅವರ ಅಸ್ತು ಅಂತ, ಆ ಮಹಾತಾಯಿ ಅಸ್ತು ಅಂತಂದರೆ ಶಾರದೆ ಯಾರಿಗೆ ಎಷ್ಟು ಅನುಭವವಾಗಿದೆಯೋ ಗೊತ್ತಿಲ್ಲ. ಶೃಂಗೇರಿ ಶಾರದೆಯಲ್ಲಿ ಅತ್ಯಪೂರ್ವವಾದ ಅತ್ಯದ್ಭುತವಾದ ಶಕ್ತಿ ಇದೆ, ಮಹಾಶಕ್ತಿ ಇದೆ. ಬಹಳ ಜನ ಅಲ್ಲಿ ಅಕ್ಷರಾಭ್ಯಾಸ ಮಾಡಿಸಬೇಕು ಅಂತ ಇಷ್ಟಪಡ್ತಾರೆ. ನೋಡೋಕ್ಕೊಂದು ಗೊಂಬೆ ಅಷ್ಟೇ ಅದು, ಆದರೆ ಮಹಾಶಕ್ತಿಶಾಲಿನಿಯಾಗಿರತಕ್ಕಂಥ ಪ್ರತಿಮೆ. ಈಗ ಯಾರು ಜಗದ್ಗುರುಗಳಾಗಿದ್ದಾರೆ, ಅದು ಜಗದ್ಗುರುಗಳು ಆಯ್ಕೆ ಮಾಡ್ಕೊಳ್ಳೋದಲ್ಲ. ಈ ಶ್ರೀ ಭಾರತೀ ತೀರ್ಥ ಸ್ವಾಮಿಗಳು ಅವರು ಆಯ್ಕೆ ಮಾಡ್ಕೊಂಡಿದ್ದಲ್ಲ. ಅವ್ರ ಹತ್ರ ಒಂದು 8-10 ಹೆಸರುಗಳಿತ್ತು. 3 ದಿವಸಗಳು ಸತತವಾಗಿ ತಪಸ್ಸು ಮಾಡಿ ಆಮೇಲೆ ಸರಸ್ವತಿ ಯಾರನ್ನ ಹೇಳಿದ್ರು ಅವ್ರನ್ನ ಆಯ್ಕೆ ಮಾಡ್ಕೊಂಡು, ಅವ್ರು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದಲ್ಲ. ಈಗ ಆ ಪೀಠದಲ್ಲಿ ಕೂರಿಸ್ಕೊಳ್ತಾರೆ ಅಂತ ಹೇಳಿದರೆ ಶಾರದಾ ಅನುಗ್ರಹ ಆಗಿರಲೇಬೇಕು. ಶ್ರೀ ವಿದ್ಯಾತೀರ್ಥ ಈಗ ಶ್ರೀ ವಿಜಯೇಂದ್ರ ಭಾರತಿಗಳು ಬಂದಾಗ ಅಷ್ಟು ಶಕ್ತರಾಗೇನಿರಲಿಲ್ಲ. ಅವ್ರು ಮೊದಲನೇ ಸಲ ಮಾತಾಡಿದಾಗ ನಾನು ಮಾತಾಡ್ಬಿಟ್ಟಿದ್ದೆ, ಏನು ಹೀಗೆ ಮಾತಾಡ್ತಾರಂತ. ನಮಗೂ ಶ್ರೀ ಭಾರತೀ ತೀರ್ಥರು ಸ್ವಲ್ಪ ವಿಶ್ವಾಸ ಜಾಸ್ತಿ. ಈಗ ಬಿಡಿ, ಈಗ ಅವ್ರು ಯಾರು ಗೊತ್ತಿಲ್ಲ. ಆಗ ನಾನು ಹೇಳಿದ್ದೇವೆ, ಏನು ಸ್ವಾಮಿ ವಾಕ್ ಅಷ್ಟಿಲ್ಲವೇ ಅಂತ. ರಾಯರೇ ಅವಸರ ಪಡಬೇಡಿ, ಅದು ನಮ್ಮ ಆಯ್ಕೆಯಲ್ಲ ಅಂತಿದ್ರು. ಕಾಯಿರಿ, ಸಹನೆ ಇರಲಿ. ಈಗೇನು ಪಾಂಡಿತ್ಯ ಅಂದರೆ, ನಾನು 3 ದಿವಸ ಮಹಾರಾಷ್ಟ್ರದಲ್ಲಿ ಅವರಿದ್ದಾಗ ನಾನೇನೋ ಒಂದು ಕಳಿಸಿದ್ದೆ. ನನಗೆ ಸ್ವಲ್ಪ ಅಹಂಕಾರ ಇದೆ ಅಂತ ಗೊತ್ತಲ್ಲ. ನಾನೇನೋ ಒಂದು ಪುಸ್ತಕವನ್ನು ಏನೋ ಒಂದು ಮುದ್ರಣ ಮಾಡೋದು ಏನೋ ಬರೆದು ಶ್ರೀ ಭಾರತೀ ತೀರ್ಥರಿಗೆ ಕಳಿಸಿದ್ದೆ. ಅವರು ಅದನ್ನು ಶ್ರೀ ವಿಜಯೇಂದ್ರ ಭಾರತಿಗಳಿಗೆ ಕಳಿಸಿದ್ರು. ಪ್ರಕಾಶ್ ಹತ್ರ ಮಾತಾಡಿ ಅಂತ ಒಂದು ವಸ್ತು ಅವರು ನನಗೆ ಅಲ್ಲಿಗೆ ಹೇಳಿ ಕಳಿಸಿದ್ರು. ಆ ಶಠ ಗೌರಿಶಂಕರ್ ಅವರು ನನಗೆಲ್ಲ ವ್ಯವಸ್ಥೆ ಮಾಡಿ ಅಲ್ಲಿ ಕಳಿಸಿದ್ರು. ಇದೆಲ್ಲ ಯಾಕೆ ಮಾತಾಡ್ತೇನೆ? ಗುರುಪೂರ್ಣಿಮೆಯೂ ಆದ ಕಾರಣದಿಂದ ಗುರುಗಳ ಹಿನ್ನೆಲೆಯಲ್ಲಿ ಮಾತಾಡ್ತೇನೆ. ನಾನು ಸ್ವಲ್ಪ ಕಂಪನಿಯಿಂದ ಇದ್ದೆ, ಅವ್ರ ಹತ್ರ ಮಾತಾಡೋಕ್ಕೆ ಶುರು ಮಾಡಿದೆ. ನಾನು ಪರಿಭಾವನೆ ಮಾಡಿಕೊಂಡು ಹೋಗಿದ್ದು ಇದೆಲ್ಲ ದಾಖಲೆ ಮಾಡ್ಕೊಳ್ತಿದ್ದೆ. ಆದ್ದರಿಂದ ಹೇಳ್ತಾ ಇದ್ದೀನಿ, ಸ್ವಲ್ಪ ಅವಮಾನವಾದರೂ ಚಿಂತೆ ಇಲ್ಲ. ನೀವು ಫೋನ್ ಮಾಡಿ ಹೇಳಿದ್ನ ನಾನು ಮನೆ ಬಂದೆ ಫೋನನ್ನು ಹೇಳ್ತೀನಿ. ನಾನು ಹೊರತು ಸ್ವಲ್ಪ ಜಂಬ ತೋರಿಸೋಕೆ ನನಗೆ ಬರುತ್ತೆ, ಎಲ್ಲ ಬರುತ್ತೆ ಅಂತ. ಅವ್ರು ನನಗಿನ್ನ ಅರ್ಧದಷ್ಟು ವಯಸ್ಸಿಲ್ಲ, ಇನ್ನೂ ಪುಟ್ಟವರೇ. ಅವರು ನನ್ನನ್ನು ಅಡ್ಡಡ್ಡ ನುಂಗಾಕ್ತಾರೆ. ನಾನು 2 ಹೇಳಿದ್ರೆ ಅವ್ರು 10 ಹೇಳೋಕ್ಕೆ ಶುರು
ನನಗೆ ಸಾಂಖ್ಯ ಗೊತ್ತಿದೆ, ಯೋಗ ಗೊತ್ತಿದೆ, ಹೀಗೆ ಆ ಶಾಸ್ತ್ರಿಗಳೆಲ್ಲ ಗೊತ್ತಿದೆ ಅಂತ ಏನೇನೋ ತೋರಿಸ್ಕೊಳಕ್ಕಲ್ಲ, ಅಲ್ಲಿ ಬರೆದಿದ್ದೆ ವಿವರಣೆ ಕೊಡೋಕೆ ಹೋದೆ. ಅವ್ರು ನಾನು ಒಂದು ಹೇಳಿದ್ರೆ 10 ಹೇಳೋಕೆ ಶುರು ಮಾಡ್ಬಿಟ್ಟು ನನಗೆ ದಿಗ್ಭ್ರಮೆ ಆಗ್ಬಿಟ್ಟು ಅವರಿಗೆ ನಾನು ಸಂಕೋಚವಿಲ್ಲದೆ ಹೇಳಿದೆ, ನಾನು ನಿಮ್ಮ ಮುಂದೆ ಸೋತು ಹೋಗಿದ್ದೇನೆ, ನೀವು ನನ್ನನ್ನು ನುಂಗಿ ಹಾಕಿಬಿಟ್ಟಿದ್ದೀರಿ. ಆಗಲೇ ಹಾಗಿದ್ದರು, ಈಗ ಮಹಾ ವಿದ್ಯೆದು ಪರ್ವತ ಆಗಿಬಿಟ್ಟಿದ್ದಾರೆ. ಯಾಕೆ ಅಂದರೆ ಶಾರದಾನುಗ್ರಹ. ಗೌರೀಶಂಕರನ್ನವ್ರು ಮೊದಲು ಬಂದಾಗ 2 ಮಾತಾಡೋಕ್ಕಾಗ್ತಿರಲಿಲ್ಲ, ಆಮೇಲೆ ಗಂಟೆ ಮಾತಾಡ್ತಿಕೊಂಡು ಶಾರದಾನುಗ್ರಹ. ತಪಸ್ಸು ಬರಬೇಕಾದ್ರೂ ಶಾರದೆ, ನೀವು ತಪಸ್ಸು ಮಾಡ್ತೀನಿ ಅಂದರೆ ಆಗಲ್ಲ, ಅದು ಶಾರದೆಯ ಅನುಗ್ರಹ ಆಗಬೇಕು. ಶಾರದೆಯ ಅನುಗ್ರಹ ಆದರೆ ನೀನು ತಪಸ್ವಿನಿ ಆಗ್ತೀಯ. ಅನುಗ್ರಹ ಆಗಬೇಕು. ಒಂದು ಸಲ ನೀವು ತಪಸ್ಸನ್ನು ಶುರು ಮಾಡಿದರೆ ಇವನು ಹಿಡಿಯೋದು. ಅದರಿಂದಲೇ ಪ್ರಸಿದ್ಧವಾದ ಶ್ಲೋಕ ನಿಮಗೆಲ್ಲ ಬರುತ್ತೆ. ಯಾಪುಂಡಿಂದು ತುಷಾರಹಾರದವಳಾಯ ಯಾ ವೀಣಾ ವರದಂಡ ಮಂಡಿತಕರ ಯಾಶ್ವೇತವತ್ಮಾಸ ಸಾ ಬ್ರಹ್ಮ ಅಚ್ಯುತ ಶಂಕರ ಪ್ರಭೃತಿಭಿ. ಆ 3 ಜನ ಸರಸ್ವತಿ ನಿನ್ನ ಸೇವೆ, ಬ್ರಹ್ಮ ಸರಸ್ವತಿ ಸೇವೆ ಮಾಡ್ತಾನೆ. ನಿನ್ನ ಸೇವೆಯನ್ನು ಮಾಡಿ ನಿನ್ನ ಕೃಪೆಗೆ ಪಾತ್ರವಾದರೆ ಅವನು ಜೀವನದಲ್ಲಿ ಉದ್ಧಾರ ಆಗ್ತಾನೆ. ಧನವಂತನೋ ಅಧಿಕಾರ ಇರತಕ್ಕಂಥದ್ದು ಯಾವುದೋ ಅದಿರೋ ತನಕ. ಆದರೆ ವಿದ್ವಾಂಸರಿಗೆ ಆ ಮಿತಿ ಇಲ್ಲವೇ ಇಲ್ಲ. ಅವ್ರು ಸಾಯೋ ತನಕನೂ ಆ ಬೆಲೆ ಇದ್ದೇ, ಆ ಗೌರವ ಇದೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಸರಸ್ವತಿನೇ. ಅಂತಹ ಸರಸ್ವತಿಯ ಮಹಾಯಜ್ಞವನ್ನು ನೀವು ಮಾಡ್ತಾ ಇದ್ದೀರಿ. ಸರಸ್ವತಿ ವಿಷಯದಲ್ಲಿ ಒಂದು ವಿಶೇಷವಾದ ಅಂಶವನ್ನು ನೀವು ತಿಳ್ಕೊಳ್ಬೇಕು ಅಂತಂದರೆ, ಆಕೆ ಮಹಾಗಡುಸು, ಮಹಾಶಕ್ತಳು, ಮೇಲ್ನೋಟಕ್ಕೆ ಸೌಮ್ಯ. ಶುಂಭ ನಿಶುಂಭರನ್ನು ವಧೆ ಮಾಡಿದ್ದೀಯಾರು ಸರಸ್ವತಿಯೇ. ಆ ಮಹಾ ಸರಸ್ವತಿಯೇ ಇವತ್ತಿನ ದಿವಸ ಅವರಿಗೆ ಯಜ್ಞದಲ್ಲಿ ನಿಂತುವಾಗಿ. ಮಹಿಷಾಸುರನನ್ನು ಸಂಹಾರ ಮಾಡಿದ್ಯಾರು? ಯಾರು ಚಾಮುಂಡಿಯಲ್ಲ, ಅದೇ ಇರ್ತಕ್ಕಂಥ ಭಾವ. ಮಹಿಷಾಸುರ ಮರ್ದಿನಿ ಅಂತ ತಪ್ಪಾಗಿ ಇದೆ. ಮಹಾಲಕ್ಷ್ಮಿ ಕಲ್ಪನೆಗೆ ಬರೋದಿಲ್ಲ. ಮಹಿಷಾಸುರನನ್ನು ಮರ್ದನೆ ಮಾಡಿದ್ದು ಮಹಾಲಕ್ಷ್ಮಿ. ಆದರೆ ಪಾರ್ವತಿ ಎನ್ನುವ ಅರ್ಥದಲ್ಲಿ ಅಲ್ಲಿ ಹೇಳ್ತಾರೆ ಮಹಿಷಾಸುರ ಮರ್ದಿನಿ, ಅದಲ್ಲ. ಮಹಿಷಾಸುರನನ್ನು ಮರ್ದಿಸಿದ್ದು ಮಹಾಲಕ್ಷ್ಮಿಯಾದಂತೆ ಶುಂಭ ನಿಶುಂಭರನ್ನು ವಧೆ ಮಾಡಿದ್ದು ಅತ್ಯಂತ ಸಾತ್ವಿಕ ಸ್ವರೂಪಿಣಿಯಾಗಿರ್ತಕ್ಕಂಥ ಸರಸ್ವತಿ. ಅಂದರೆ ಅದರ ಅರ್ಥ ಏನಪ್ಪ ಅಂದರೆ, ಸಂದರ್ಭ ಬಂದಾಗ ದರ್ಭೆಯನ್ನು ಹಿಡಿಯತಕ್ಕಂತಹ ಕೈ ಕೂಡ ಕತ್ತಿಯನ್ನು ಹಿಡಿಯುತ್ತೆ. ಅದಕ್ಕೆ ವಿದ್ಯಾರಣ್ಯರೇ ಸಾಕ್ಷಿ. ಬರೀ ಶಾಸ್ತ್ರವೇತ್ತರು ಅಂತಲ್ಲ, ಸಂದರ್ಭ ಬಂತು ಅಂದರೆ ಕತ್ತಿಯನ್ನು ಹಿಡಿದು ನಾನು ಹೋರಾಡಿ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತೀನಿ ಅಂತ ಮಾಡಬೇಕು. ಬೇರೆ ಎಲ್ಲ ಸನ್ಯಾಸಿಗಳು ಮೂಗು ಹಿಡ್ಕೊಂಡು ಕೂತ್ಕೊಂಡಿದ್ದಾಗ ಮೂಗು ಹಿಡ್ಕೊಳ್ಳೋದು ಬಿಟ್ಟು ಕತ್ತಿ ಹಿಡ್ಕೊಂಡು, ಅದರಿಂದಲೇ ಇವತ್ತಿನ ದಿವಸ ನಮ್ಮ ಕರ್ನಾಟಕದ ಒಂದು ಸಾಮ್ರಾಜ್ಯ ಅಂತ ಇರ್ತಕ್ಕಂಥ ಅದಕ್ಕೆಲ್ಲ ಮೂಲ ಕಾರಣವಾಗಿರ್ತಕ್ಕಂಥ ಶಾರದೆಯನ್ನು ನಾವು ಸ್ಮರಿಸಬೇಕು. ಭೂವ್ಯೋಮ ಪಾತಾಳ ಲೋಕಗಳಲ್ಲಿ ಸಂಭಾವ್ಯರೆಂದೆನಿಸಿಕೊಳ್ಳುವ ಗಿಳದೇವರ್ಕಳಿಂ ಸೇವಿಯನಾದ ಅಜನ ಪಟ್ಟದ ರಾಣಿ ವರದೆ ಕಲ್ಯಾಣಿ ಪಣಿವೇಣಿ ವಾಣಿ ಅಂತ ಲಕ್ಷ್ಮೀಶ ಪ್ರಾರ್ಥನೆ ಮಾಡ್ತಾರೆ. ಕಾವ್ಯವಿದು ಸಕಲ ಜನರೊಳು ಶ್ರಾವ್ಯಮಪ್ಪಂತೆ ಎನ್ನ ವದನಾಬ್ಜದಲ್ಲಿ ನೀನೇ ನೆಲೆಸಿದ್ದು ಅಮಲ ಸುಮತಿಯಂ ತಾಯನಗೆ ತಾಯೇ ನಗೆಗೂಡಿ ನೋಡಿ. ತಾಯಿ ಅಂತ ಕರಿಬೇಕಾಗಿಲ್ಲ ಶಾರದೆ. ತಾಯಿ ನಗೆಗೂಡಿ ನೋಡಿ. ವಾರಿಜಾಸನೆ ಸಕಲ ಶಾಸ್ತ್ರ ವಿಚಾರದುದ್ಭವೆ ವಚನ ರಚನೋದ್ಧಾರೆ ಶ್ರುತಿ ಪೌರಾಣದಾಗಮ ಸಿದ್ಧಿದಾಯಕಿಯೇ. ಶೌರಿ ಸುರಪತಿ ಸೂರಿಗಳಿಗೆ ಅನುಪಮದ ಯುಗುತಿಯ ಶಾರದೆಯೇ. ನರ್ತಿಸುಗೆ ನಲಿದು ಒಲಿದು ಎನ್ನ ಜಿಹ್ವೆ ಅಂತ ನೀವು ಹೇಳ್ತಾ ಇದ್ದೀರಿ, ನೀವು ಬರ್ತದೆ ಅಂತ ಪ್ರಾರ್ಥನೆ ಮಾಡಿ, ಶಿರಸಾಷ್ಟಾಂಗ ಮಾಡಿ, ವಿನೀತರಾಗಿ ದೀನರಾಗಿ ನನಗೇನೂ ಗೊತ್ತಿಲ್ಲ ಅನ್ನತಕ್ಕಂಥ ಭಾವವನ್ನು ಅರ್ಪಣೆ ಮಾಡಿಕೊಂಡ್ರೆ ಸ್ವಲ್ಪ ಕಟಾಕ್ಷ ಈಗ ನೋಡ್ತಾ ಇರ್ತಾರೆ. ಇಷ್ಟ ಇದ್ದರೆ ನೋಡಲ್ಲ, ಜಂಬಾಗಿಂಬ ಇದ್ದರೆ ಆಗಲ್ಲ ಹಾಗೆ ಅಂತ. ಅಂತಹ ಅತಿ ದುರ್ಲಭವಾಗಿರತಕ್ಕಂಥ ಮಹಾಶಕ್ತಿ ಶಾರದೆ. ಆ ಶಾರದೆಯನ್ನು ಉಳಿಸಿಕೊಳ್ಳಿಕ್ಕೆ ಶಾಸ್ತ್ರಿಗಳು ಅವರ ವೃಂದದ ಜೊತೆಗೆ ಸಿದ್ಧರಾಗಿದ್ದಾರೆ. ಅದರ ಜೊತೆಗೆ ವ್ಯಾಸರ ಅನುಗ್ರಹವು ನಿಮಗೆಲ್ಲ ಆಗಲಿ.